ಹಾ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶೋ ಸ್ಟೋರೀಸ್. ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಸ್, ಇವತ್ತಿನ ಟಾಪ್ 5 ಅಪ್ಡೇಟ್ಸ್ ಅಂತೂ ಹೆವಿ ಸೂಪರ್ ಅದಾವು. ನೋಡ್ರಿ ಗಾಬ್ರಿಕಿರಿ ಅದಕ್ಕ ಇನ್ನೆಲ್ಲ ಕೇಳಕ್ ಏನು ಗಾಬ್ರಿಗುವಂತ ಟಾಪ್ 5 ಅಪ್ಡೇಟ್ ಕ್ರಿಕೆಟ್ ಅಪ್ಡೇಟ್ಸ್. ಮೂರನೇದಂತೂ ಇಲ್ಲ, ಎರಡನೇದು ಮೂರನೇದಂತೂ ಹೆವಿ ಅಂದ್ರೆ ಹೆವಿ ಬಾರಿ ಇದಾವ. ಸೊ ಏನ್ ತಿಳ್ಕೊಕ್ ವಿಡಿಯೋನ ಕೊನೆ ನೋಡ್ರಿ, ಹಂಗೆ ವಿಡಿಯೋಕೊಂದು ಲೈಕ್ ಮಾಡ್ರಿ. ಎಸ್, ನಮ್ಮ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಒಳಗ ಇವತ್ತಿನ ನಮ್ಮ ಫಸ್ಟ್ನೇ ಅಪ್ಡೇಟ್ ಏನಪ್ಪಾ ಅಂದ್ರ IPL ಆಕ್ಷನ್. ಎಸ್, IPL ಆಕ್ಷನ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರತ್ತೆ. ಏನಂದ್ರ ಇದೇ ಡಿಸೆಂಬರ್ 15ನೇ ತಾರೀಕ IPL ಆಕ್ಷನ್ 2026 ಮಿನಿ ಆಕ್ಷನ್ ಐತಿ ನಡ್ಲತ್ತ. ಅದು ಬ್ಯಾರೆ ದೇಶಗೇನಲ್ಲ, ಈ ಸಲ ಇಂಡಿಯಾದಾಗ ನಡ್ಲತ್ತ IPL 2026 ಮಿನಿ ಆಕ್ಷನ್. ಸೊ ಇಟ್ ಈಸ್ ಗುಡ್ ನ್ಯೂಸ್. ಎದಕ್ಕಾರ ನಮ್ ಹೋಮ್ ನ ಹೇಳತ್ತಿ ಒಟ್ಟ ವರ್ಷ ಬ್ಯಾರೆ ದೇಶಕ್ಕೆ ಹೋಗಿದ್ರು. ಒಂದ್ಸಲ ಜಡ್ಡ ಆತ, ಒಂದ್ಸಲ ಅರಬ್ ಹೋಗೋದತ್ತ, ಒಂದ್ಸಲ ದುಬೈಕ್ ಹೋಗೋದತ್ತ, ಒಟ್ಟು ದೇಶ ಅಡ್ಡಾಡ್ಲತ್ತ ನಮ್ಮವ್ರು. ಅದಕ್ಕೆ ಈ ಸಲ IPL ನ್ಯೂ ಆಕ್ಷನ್ ಐತಿ, ನಮ್ ಇಂಡಿಯಾದಾಗ ಇಡ್ಲಾಕ ತಯಾರಾಗ್ಯಾರ IPL ಕಮಿಟಿ ಅವರು, ವಿಚ್ ಇಸ್ ಅ ಗುಡ್ ನ್ಯೂಸ್. ಡಿಸೆಂಬರ್ 15ಕ್ಕೆ ಐತಿ, ಅಂದ್ರ ರಿಟೆನ್ಷನ್ ಆದ್ರೆ ಕರೆಕ್ಟ್ ಒಂದ್ ತಿಂಗಳ ಆಗತ್ತೆ. ನವೆಂಬರ್ 15ಕ್ಕೆ ರಿಟೆನ್ಷನ್, ಡಿಸೆಂಬರ್ 15ಕ್ಕ ಆಪ್ಷನ್ ಐತಿ. ಸೊ ನೋಡುವ, ಇನ್ನ ಟೈಮ್ ಐತಿ. ಇದು ಆಗಿತ್ತು ನಮ್ಮ ಫಸ್ಟ್ನೇ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರ, ನೀವು ಈ ಕಡೆ ಫೋಟೋದಾಗ ನೋಡತ್ರಿ, ಇವ್ರು ನಿಮ್ಗೆ ಪಕ್ಕ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಮೊದ್ಲ. ಇವತ್ತು ನೋಡಿನ್ಯಾ, ಇವ್ರು ಒಂದ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಯಾರ. ಏನಂದ್ರ 11 ಬಾಲ್ನಾಗ 50 ಹೊಡೆದಾರ್ತ. ಇವರು ಮೇಘಾಲಯ ಟೀಮಿನ ಪ್ಲೇಯರ್. ಯಾವ್ದು ಎಲ್ಲಿಂದ್ರ ರಣಜಿ ಟ್ರೋಫಿ ಒಳಗಿದೆ. ರಣಜಿ ಟ್ರೋಫಿ ಒಳಗಂದ್ರೆ ಟೆಸ್ಟ್ ಆಡ್ತಾರಲ್ಲ, ಹಂಗ ಟೆಸ್ಟ್ ಫಾರ್ಮೆಟ್ ಇದ್ರು. ರಣಜಿ ಟ್ರೋಫಿ ಒಳಗ ಟೆಸ್ಟ್ ಫಾರ್ಮೆಟ್, ರಣಜಿ ಟ್ರೋಫಿ ಒಳಗ ಬರೀ 11 ಬಾಲಿಗೆ 50 ಹೊಡೆದಾರ್ತ. ಈಕ್ವಲ್ ಟು ಇದು ರವಿಶಾಸ್ತ್ರಿ ಅವ್ರು ಮಾಡಿದ ರೆಕಾರ್ಡ್ ನ ಹೊಳ ಕ್ರಿಯೇಟ್ ಮಾಡ್ಯಾರು ನಮ್ಮ ಇವ್ರು ಆಕಾಶ್ ಕುಮಾರ್ ಅವರು. ಎಷ್ಟ್ ಈಜಿ ಅಂತ ಅಲ್ಲ, ಒಂದ್ 50 ರನ್ ಬರೀ 11 ಬಲಿ ಹೊಡೆದ ಈಜಿ ಅಂತ ಅಲ್ಲ. ಎಷ್ಟು ಬಟ್ ಬರ 6 ಒಂದ್ ಓವರ್ ಅಂತ ಬರೀ 6 ಬಿಡದಾರ. ಒಟ್ಟ 5 6 ಬಿಡ, 6 ಬಿಡೋದ್ ಕಾಣಿಸುತ್ತೆ ನಾನು ನೋಡಿದ ಪ್ರಕಾರ. 11 ಬಾಲಿಗೆ 50 ಅಂದ್ರ ಶುದ್ಧ ಹಚ್ಚಿ ಬಿಡ್ದಿರ್ತಾರ. ಸೊ ಅದಕ್ಕೂ ಇದ ಹೆವಿ ಅಂದ್ರೆ ಹೆವಿ ರೆಕಾರ್ಡ್ ಮಾಡ್ರ. ಕಂಗ್ರಾಚುಲೇಷನ್ಸ್ ಆಕಾಶ್ ಕುಮಾರ್ ಹೇಳ್ಬೋದು. ಇನ್ನ ನಮ್ಮ ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇಟ್ಸ್ ವರ್ಲ್ಡ್ ಕಪ್ ಬಗ್ಗೆ ಏನ್ ಅಪ್ಡೇಟ್ ಅಂದ್ರ, ವರ್ಲ್ಡ್ ಕಪ್ ಇದೇ ಬರ್ತಾ ಇರೋ 2026 ಫೆಬ್ರವರಿಯಿಂದ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಫೆಬ್ರವರಿ 7ರಿಂದ ಸ್ಟಾರ್ಟ್ ಆಗಿ ಮಾರ್ಚ್ 8ಕ್ಕ ಈ ವರ್ಲ್ಡ್ ಕಪ್ ಎಂಟ್ ಆಗತ್ತ. ಅಥವಾ ಇನ್ನೊಂದು ಅಪ್ಡೇಟ್, ವೆನ್ಯೂ ಅಪ್ಡೇಟ್ ಬಂದಾಗ ಏನಂದ್ರ, ಒಂದ್ ಸೆಮಿಫೈನಲ್ 2 ಅಂತ ಎರಡು ಇರ್ತಾವ. ಅದ್ರೊಳಗ ಸೆಮಿಫೈನಲ್ 1 ಏನೈತಿ, ಅದು ಒಂದ್ ಸೆಮಿಫೈನಲ್ 1 ಏನೈತಿ, ಸೆಮಿಫೈನಲ್ 1 ಅಥವಾ 2 ಇವ್ ಎರಡದ್ರೊಳಗ ಒಂದ್ ಸೆಮಿಫೈನಲ್ ಮ್ಯಾಚ್ ನಮ್ಮ ಮುಂಬೈನ ವಾಂಖೇಡೆ ಸ್ಟೇಡಿಯಂದಾಗ ಇರುತ್ತೆ ಸದ್ಯಕ್ಕೆ ಬರ್ತಾ ಇರೋ ರಿಪೋರ್ಟ್ಸ್. ಈ ಮ್ಯಾಚ್ ಎಲ್ಲೇ ನಡೀತಾವ ಅಪ್ಡೇಟ್ಸ್ ಅದಾವ, ರಿಪೋರ್ಟ್ಸ್ ಅಪ್ಡೇಟ್ಸ್ ಅದಾವ ಎಲ್ಲೇ ನಡೀತಾವ ಅಂತ. ಒಂದು ಮುಂಬೈ ಸ್ಟೇಡಿಯಂದಾಗ, ಇನ್ನೊಂದು ಡೆಲ್ಲಿ ಸ್ಟೇಡಿಯಂದಾಗ, ಇನ್ನೊಂದು ಚೆನ್ನೈ ಸ್ಟೇಡಿಯಂ ಅಂಡ್ ಕೋಲ್ಕತ್ತಾ ಸ್ಟೇಡಿಯಂ ಅಂಡ್ ಅಹಮದಾಬಾದ್ ಸ್ಟೇಡಿಯಂ. ಸೊ ಇವು 5 ಸ್ಟೇಡಿಯಂದಾಗ ಈ ವರ್ಲ್ಡ್ ಕಪ್ ಒಟ್ಟು ಮ್ಯಾಚ್ ಎಲ್ಲ ನಡೀತಾವು. ಇವಕ್ಕೆ ಈ 5 ಸ್ಟೇಡಿಯಂದಾಗ ಐತಿ ವರ್ಲ್ಡ್ ಕಪ್ ಒಟ್ಟು ಮ್ಯಾಚ್ ನಡೀತಾವತ್ತ ರಿಪೋರ್ಟ್ಸ್ ಬರುತ್ತೆ. ಸದ್ಯಕ್ಕ ಫೆಬ್ರವರಿ ತಕ ಐತಿ, ಆಟೋದು ಡಿಸೈಡ್ ಮಾಡ್ಬೋದು. ನೋಡುವ ಯಾವ ಸ್ಟೇಡಿಯಂ ನಡೀತೈತೆ. ಇನ್ನ 4ನೇ ಅಪ್ಡೇಟ್ ಏನಂದ್ರ, ರೋಹಿತ್ ಶರ್ಮಾ ಇಸ್ ಗೆಟಿಂಗ್ ರೆಡಿ ಫಾರ್ ದ ಸೌತ್ ಆಫ್ರಿಕಾ ODI ಸೀರೀಸ್ ಅಂತ ಹೇಳ್ಬೇಕು. ಏನಂದ್ರ ರೋಹಿತ್ ಶರ್ಮಾ ಅವರು ಈಗ ಸಜ್ಜಾಗ್ಲತ್ತಾರ. ಯಾವ್ದನ್ನ ಸೌತ್ ಆಫ್ರಿಕಾದೊಳಗಡೆ ಐದ್ನ ODI ಸೀರೀಸ್, ಅದಕ್ಕೆ ಈಗ ತಯಾರಾಗ್ಲತ್ತಾರ. ಮುಂಬೈನ ಛತ್ರಪತಿ ಶಿವಾಜಿ ಸ್ಟೇಡಿಯಂ ಐತೆ, ಅಂದ್ರ ಗ್ರೌಂಡ್ ಐತ್ಲ, ಅದೇ ಪ್ರಾಕ್ಟೀಸ್ ಮಾಡತ್ತಾರ. ಇವ್ರತ್ತು ಜೈಸ್ವಾಲ್ ಅವ್ರತ್ತು ಇಬ್ರು ತಯಾರಲ್ಲತ್ತಾರ ODI ಸೀರೀಸ್ಗ. ಸೊ ಅದಕ್ಕೆ ನೋಡ್ಬೇಕು ಹೊಳ್ಳೆ ಹೆಂಗ್ ಕಂಬ್ಯಾಕ್ ಮಾಡ್ತಾರ. ಸೌತ್ ಆಫ್ರಿಕಾದವ್ರು ಬರುತ್ತೆ, ಆಸ್ಟ್ರೇಲಿಯಾದ ಅಂತ ಹಾಕಿ ಹೊಡೆದ್ರು. ಇಲ್ಲಿ ಹೋಮ್ ಸೀರೀಸ್ ನ ಹೆಂಗ್ ಆಡ್ತಾರ ರೋಹಿತ್ ಶರ್ಮಾ ಆಫ್ಟರ್ ರಿಟೈರ್ಮೆಂಟ್, ಅಂದ್ರೆ ಟೆಸ್ಟ್ ರಿಟೈರ್ಮೆಂಟ್ ಕೊಟ್ಟ ಆದ್ಮೇಲೆ ಇಲ್ಲಿ ಹೆಂಗ್ ಆಡ್ತಾರ ನೋಡ್ಬೇಕೈತಿ ಹೋಮ್ ಗ್ರೌಂಡ್ ಆಗ. ಸೊ ನೋಡು ಹೆಂಗ್ ಆಡ್ತಾರ ನಮ್ಮ ರೋಹಿತ್ ಶರ್ಮಾ ಅವರು ಹೋಮ್ ಗ್ರೌಂಡ್ ಆಗತ್ತೆ. ಇನ್ನ 5ನೇದು ಇದಂತ್ರ ಹೆವಿ ಇಂಪಾರ್ಟೆಂಟ್, ಬಹಳ ಚರ್ಚೆ ಆಗ್ಲತ್ತೆ. ಏನಂದ್ರೆ CSK ಅಂಡ್ RR ಟ್ರೇಡ್ ಅಂತ ಹೆವಿ ಅಂದ್ರೆ ಎಲ್ಲ ಕಡೆ. ಎದಕ್ಕಾರ RR ದವರು ಡೆಲ್ಲಿವರೆಗೆ ಬಿಟ್ಟಿರ್ತ, ನಮಗ ಸ್ಟಬ್ಸ್ ಒಬ್ರ ಬೇಡ, ಅವ್ರ ರಿಜ್ಯೂನ್ ಕೊಟ್ಟಿದ್ರ ನಿಮ್ಗೆ ಸ್ಯಾಮ್ಸಂಗ್ ಕೊಡ್ತೀವಿ ಅಂತ ಡೆಲ್ಲಿಯವ್ರು ಕ್ಯಾನ್ಸಲ್ ಮಾಡಿದ್ರ. ಈಗ ಯಾರು RR ದವರು ನಿಮ್ಗೆ ಸ್ಯಾಮ್ಸಂಗ್ ಕೊಡ್ಬೇಕಾದ್ರೆ ನಮ್ಗ ದುಬೈನ ಜಡೇಜಾ ಕೊಟ್ಟದ್ ಬ್ಯಾಡ ಅಂದಿರ್ತ. ಅಲ್ಲಕರ ಜಡೇಜಾ ಅಂಡ್ ಡಿವಾಲ್ಡ್ ಬ್ರೇಸನ್ ಕೊಟ್ರ ಅದು ಬ್ಯಾಡ ಅಂದಿರ್ತ. ಈಗ ಸಜ್ಜಾಗಿದ್ದು ಯಾರಂದ್ರ ಈ ರವೀಂದ್ರ ಜಡೇಜಾ ಅಂಡ್ ಸ್ಯಾಮ್ ಕರನ್ ಅಥವಾ ಪತಿರಾಣಾಥ. ಸದ್ಯಕ್ಕೆ ಬರ್ತಾ ಇರೋ ಅಪ್ಡೇಟ್ ಏನಂದ್ರ, ಈಗ ರವೀಂದ್ರ ಜಡೇಜಾ ಅವ್ರ ಪತಿರಾಣ ಅವ್ರು ಕೊಡ್ಬೋದು ಅಂತೇಳಿ ರಿಪೋರ್ಟ್ಸ್ ಬರ್ಲತ್ತ. ನನ್ನ ಪ್ರಕಾರ ಇವರು ರವೀಂದ್ರ ಅವ್ರ ಸ್ಯಾಮ್ ಕರನ್ ಎಲ್ಲ ಕೊಡೋ ಸಾಧ್ಯತೆ ಐತಿ CSK ದವರು. ಹಿಂಗಾದ್ರೆ ಈ ಟ್ರೇಡ್ ಆಕೈತೆ ಅಂತ ರಿಪೋರ್ಟ್ಸ್ ಬರ್ಲಾತ. ಸೊ ನೋಡು ಏನಾಕೈತೆ ಆಗ ಕಾಣಿಸ್ತೈತೆ. ಯಾಕೋ
ಒಫಿಷಿಯಲ್ ಯಾಕ ಎಲ್ಲಾ ಕೂಡ್ ಬರೋ ಟೈಮ್ ಐತಿ. CSK ದಾಗ ಯಾಕೋ ಚೆನ್ನೈ ಇದು ಸಂಜು ಸ್ಯಾಮ್ಸನ್ ಬರೋ ಎಲ್ಲಾ ಸಾಧ್ಯತೆ ಐತಿ. ಸೊ ನೋಡೋ ಲಾಸ್ಟ್ ಹೋಪ್ November 15 ತನಕ ಎಲ್ಲ ಟೈಮ್ ಐತಿ. ಸೊ ನೋಡಿ ಏನಾಗತಿ ಈ ಸಲ ಟ್ರೇಡ್ ಯಾರ್ ಗೆಲ್ತಾರ ನೋಡೋಣ. ಓಕೆ, ಇವಾಗಿದ್ದು ಇವತ್ತಿನ ಟಾಪ್ 5 ಕ್ರಿಕೆಟ್ ಬಿಡ್ಸು. ಸೊ ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ವಿಡಿಯೋಸ್ಕೋಣ. ಎಲ್ರಿಗೂ ನಮಸ್ಕಾರ.